ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ 17. ನನ್ನ ಮನಸ್ಸಿಗೆ ಒಪ್ಪಿಗೆಯಾದ ಅವರನ್ನ ನಾನು ಮದುವೆ ಮಾಡ್ಕೋತೀನಿ. ಇವರನ್ನೆಲ್ಲ ನೀನು ಬಲವಂತ ಮಾಡಿದರೆ ನಾನು ಈ ಜನ್ಮದಲ್ಲಿ ಮದುವೆನೇ ಆಗಲ್ಲ, ಹೀಗೆ ಇದ್ದು ಬಿಡ್ತೀನಿ. ಅವಳು ಮಾಡಿದ ತಪ್ಪನ್ನು ಅವಳ ಕೈಯಲ್ಲೇ ಸರಿಪಡಿಸಬೇಕೆಂಬ ಹಠಕ್ಕೆ ಬಿದ್ದಿದ್ದಾನೆ ಸಮರ್ಥ್. ಇಲ್ಲಿಯವರೆಗೆ ನಿಮ್ಮ ತಾಯಿಗೆ ಈ ಮದುವೆ ಒಪ್ಪಿಗೆ ಇಲ್ಲ, ಆದ್ದರಿಂದ ಈ ಮದುವೆ ಸಾಧ್ಯವೇ ಇಲ್ಲ ಎಂದು ಹೇಳುತ್ತಾಳೆ ಸಮನ್ವಿ. ಸಮನ್ವಿಯ ತಾಯಿ ಸುಮಿತ್ರಾ ಅವರು ಅವಳನ್ನು ಕೇಳದೆ ಅವಳ ಮದುವೆಗೆ ಒಪ್ಪಿಗೆಯನ್ನು ಕೊಡುತ್ತಾರೆ. ಮುಂದುವರಿದ ಭಾಗ. ಕೋಪ ಅವಮಾನದಿಂದ ಸಮನ್ವಿಯ ಮುಖ ಕೆಂಪಾಗಿತ್ತು. ಅವರು ನಿನ್ನ ಮದುವೆ ಆಗ್ತಿದ್ದೀನಿ ಅಂದ್ರು, ನಿಜಾನ ಎಂದು ಕೇಳಿದ ಸಮರ್ಥ್. ಚೂಪು ನೋಟದಿಂದ ಅವಳನ್ನೇ ನೋಡುತ್ತಾ ಕೇಳಿದ. ಅದು ಅಮ್ಮ, ನಂಗೊತ್ತಿಲ್ಲದೆ ಅವರನ್ನು ಕರೆಸಿರೋದು, ಅವಳು ಸಣ್ಣ ಧ್ವನಿಯಲ್ಲಿ ಹೇಳಿದಳು. ನಿಮಗೆ ಅವರು ಹೇಗೆ ಪರಿಚಯ ಎಂದು ಕೇಳಿದ ಸಮರ್ಥ್. ಇಲ್ಲಿ ಅವರಿಗಾರು ಸಂಬಂಧಿಕರಾಗಲಿ ಪರಿಚಯದವರಾಗಲಿ ಇಲ್ಲ ಅಂತ ಸಮನ್ವಿ ಮೊದಲೇ ಹೇಳಿದ್ದಳಲ್ಲ, ಆದ್ದರಿಂದ ಅವನು ಕೇಳಿದ. ಅದಕ್ಕವಳು ವಿಮಲಾ ಆಂಟಿ ಮೂಲಕ ಪರಿಚಯವಾದ ಬಗ್ಗೆ ಹೇಳಿದಳು. ನನ್ನ ಬಗ್ಗೆ ಯಾವ ಡೀಟೇಲ್ಸ್ ಕೂಡ ಕೊಡಬೇಡಿ ಎಂದಳು. ಸಮರ್ಥ್ ಬಳಿ ಅಂದೇಕೋ ಅವಳಿಗೆ ಎಂದಿನಂತೆ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. ಸಮರ್ಥ್ ತನ್ನ ಬಗ್ಗೆ ಏನು ತಿಳಿದುಕೊಂಡಿರಬಹುದು? ಅವನ ಬಳಿ ಪಡೆದ ಸಾಲ ಇನ್ನೂ ತೀರಿಸಿರಲಿಲ್ಲ. ಅವಳು ಮತ್ತೆ ಸಮರ್ಥ್ನ ಚೇಂಬರ್ಗೆ ಹೋದಳು. ಅವಳಾಗಿ ಬಂದಿದ್ದು ಕಂಡು ಸಮರ್ಥ್ ಕೇಳಿದ, ಏನಾದರೂ ಡೌಟ್ ಇದೆಯಾ? ಇದು ಆಫೀಸ್ ಕೆಲಸದ ವಿಷಯ ಅಲ್ಲ, ನನ್ನ ಪರ್ಸನಲ್ ವಿಷಯ ಕೇಳೋಕೆ ಬಂದೆ. ಅದು ನೀವಾಗ ಹೇಳಿದ್ರಲ್ಲ ರಾಕೇಶ್ ಅಂತ ಬಂದಿದ್ರು ಅಂತ, ಅವರು ಏನೆಲ್ಲ ಕೇಳಿದ್ರು ಎಂದು ಕೇಳಿದಳು. ನೀವಿಲ್ಲಿ ಕೆಲಸ ಮಾಡುತ್ತಿರುವುದು ಹೌದಾ ಅಂತ ಕೇಳಿದ್ರು. ನಿನಗೆ ಎಷ್ಟು ಸಂಬಳ, ಆಮೇಲೆ ಪರ್ಮನೆಂಟ್ ಕೆಲಸನ ಟೆಂಪರರಿನ ಕಾಂಟ್ರಾಕ್ಟ್ ಬೇಸಿಸಾ ಎಂದೆಲ್ಲ ಪ್ರಶ್ನಿಸಿದರು. ಆಗ ನಾನು ಯಾಕೆ ಹೇಗೆ ಕೇಳ್ತಿದ್ದೀರಾ ಎಂದು ಕೇಳಿದೆ. ನಾವು ನಮ್ಮ ಕಂಪನಿ ವರ್ಕರ್ ಬಗ್ಗೆ ಹಾಗೆಲ್ಲ ಹೇಳುವುದಕ್ಕಾಗಲ್ಲ ಅಂದೆ. ಅದಕ್ಕವರು, ನಾನು ಸಮನ್ವಿನ ಮದುವೆ ಮಾಡ್ಕೋಬೇಕು ಅಂತ ಇದ್ದೀನಿ. ನಾವು ಕಳೆದ ವಾರ ಹೆಣ್ಣು ನೋಡಲು ಹೋಗಿದ್ದೆವು. ಅವರು ಹೇಳಿರೋದೆಲ್ಲ ಸತ್ಯನ ಅಂತ ತಿಳಿಯಲು ಬಂದಿರುವುದಾಗಿ ಹೇಳಿದರು. ನೀನಿಲ್ಲಿ ಕೆಲಸ ಮಾಡ್ತಿರೋದು ಹೌದು, ನೀನು ಸುಳ್ಳು ಹೇಳಿಲ್ಲ ಅಂತ ಹೇಳಿದೆ. ಅವರು ಅವರ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೋಗಿದ್ದಾರೆ ಎಂದು ಆ ಕಾರ್ಡನ್ನು ತೋರಿಸಿದ. ಯಾವಾಗ ಮದುವೆ, ನನ್ನ ಕರೀತಿಯಲ್ವಾ ಎಂದು ಕೇಳಿದ. ಅವಳು ಅದಕ್ಕೆ ಉತ್ತರಿಸಲಿಲ್ಲ. ಅವಳ ಮ್ಲಾನವದನವನ್ನು ಕಂಡು ಅವನು ಏನೂ ಕೇಳಲಿಲ್ಲ. ಅದು ಅವಳ ಪರ್ಸನಲ್ ವಿಷಯವಾದ್ದರಿಂದ ಅವನು ಜಾಸ್ತಿ ಕೆದಕಲು ಹೋಗಲಿಲ್ಲ. ಸಮರ್ಥ್ ಬಂದ ಯುವಕ ಸುಳ್ಳು ಹೇಳುತ್ತಿದ್ದಾನೆ ಎಂದುಕೊಂಡಿದ್ದ. ಅಲ್ಲದೆ ಸಮನ್ವಿಯ ಮುಖಭಾವನೆ ಹೇಳುತ್ತಿತ್ತು ಆ ಹುಡುಗ ಅವಳಿಗೆ ಇಷ್ಟವಿಲ್ಲ ಎಂದು. ಆದ್ದರಿಂದ ಜಾಸ್ತಿ ತಲೆಕೆಡಿಸಲು ಹೋಗಲಿಲ್ಲ. ಸಮನ್ವಿಗೆ ಈ ಮದುವೆ ಖಂಡಿತವಾಗಿಯೂ ನಡೆಯುವುದಿಲ್ಲ ಎಂಬ ಭಾವನೆ ಇದ್ದುದರಿಂದ ಅವಳು ಆ ಬಗ್ಗೆ ತಲೆಕೆಡಿಸಿಕೊಳ್ಳಲು ಹೋಗಿರಲಿಲ್ಲ. ಆದರೆ ಇದೇ ಹೊತ್ತಿನಲ್ಲಿ ವಿಮಲಾ ಅವರು ಸುಮಿತ್ರಾ ಅವರನ್ನು ತಮ್ಮ ಮನೆಗೆ ಬರಮಾಡಿಕೊಂಡಿದ್ದರು. ಅಲ್ಲಿ ಅವರ ಅಕ್ಕ, ಭಾವ, ಅಕ್ಕನ ಮಗ ಎಲ್ಲ ಬಂದಿದ್ದರು. ಸಮನ್ವಿಗೆ ಆಫೀಸ್ಗೆ ಹೋಗಿದ್ದಾಳಾ ಎಂದು ವಿಚಾರಿಸಿಕೊಂಡರು. ನಮ್ಮ ಭಾವ ಸಮನ್ವಿ ಮತ್ತು ರಾಕೇಶ್ ಜಾತಕ ತೋರಿಸಿದ್ರಂತೆ. ಜಾತಕ ಚೆನ್ನಾಗಿ ಹೊಂದುತ್ತೆ, ನಮಗೆ ಹುಡುಗಿ ಒಪ್ಪಿಗೆ ಇದೆ, ಮದುವೆ ಮಾತುಕತೆ ಮುಂದುವರಿಸೋಣ ಅಂತ ಹೇಳೋಕೆ ಬಂದಿದ್ದಾರೆ ಎಂದರು. ಸುಮಿತ್ರಾ ಅವರಿಗೆ ಈ ಮಾತು ಕೇಳಿ ತುಂಬ ಸಂತೋಷವಾಯಿತು. ಅವರಿಗೆ ಈಗಾಗಲೇ ಹುಡುಗ ಒಪ್ಪಿಗೆಯಾಗಿದ್ದ. ಹುಡುಗನ ಕಡೆಯವರಿಗೆ ಆದಷ್ಟು ಬೇಗ ಮದುವೆ ಮುಗಿಸಬೇಕೆಂಬ ಆತುರವಿತ್ತು. ಅವರೇಕೆ ಮದುವೆ ವಿಚಾರದಲ್ಲಿ ಅಷ್ಟು ಆತುರ ಪಡುತ್ತಾರೆ ಎಂಬ ಬಗ್ಗೆ ಸುಮಿತ್ರಾ ಅವರು ಯೋಚಿಸಲೇ ಇಲ್ಲ. ಮೊದಲು ಈ ಮದುವೆ ನಡೆಯಲು ಸಾಧ್ಯವಿಲ್ಲವೆಂದು ಅನುಮಾನ ವ್ಯಕ್ತಪಡಿಸಿದ ಕಮಲಾ ಅವರೇ ಇಂದು ಮಾತಿಗಿಳಿದರು. ನಮ್ಮ ಹುಡುಗನಿಗೆ ನಿಮ್ಮ ಮಗಳು ತುಂಬ ಹಿಡಿಸಿದ್ದಾಳೆ, ಅಲ್ಲದೆ ಜಾತಕನು ಹೇಳಿ ಮಾಡಿಸಿದಂತಿದೆ. ಆದ್ದರಿಂದ ವರೋಪಚಾರ ವರದಕ್ಷಿಣೆ ಅಂತ ನಾವೇನು ಕೇಳೋಕೆ ಹೋಗಲ್ಲ. ನಿಮ್ಮ ಮಗಳು ಅಳಿಯನಿಗೆ ನೀವು ಏನು ಕೊಡ್ತೀರೋ ಕೊಡಿ, ಅದನ್ನು ಬೇಡ ಅನ್ನೋಲ್ಲ. ಮದುವೆ ಬೆಂಗಳೂರಲ್ಲಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮಾಡಿದರೂ ಸಾಕು, ಇಲ್ಲ ರಿಜಿಸ್ಟರ್ಡ್ ಮ್ಯಾರೇಜ್ ಆದರೂ ಪರವಾಗಿಲ್ಲ. ಅದಕ್ಕಾಗಿ ನೀವು ಜಾಸ್ತಿ ದುಡ್ಡು ಖರ್ಚು ಮಾಡೋದು ಬೇಡ. ಈಗಿನ ಕಾಲದ ಹುಡುಗಿಯರಿಗೆ ಮನೆಯೊಳಗೆ ದುಡಿಯೋಕ್ಕಿಂತ ಹೊರಗೆ ದುಡಿಯೋದೇ ಇಷ್ಟ. ಆದ್ದರಿಂದ ನಾವು ಅದಕ್ಕೆ ಬೇಡ ಅಂತ ಹೇಳೋದಿಲ್ಲ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋಣ ಎಂದು ಹೇಳಿದರು. ಅಂದರೆ ಪರೋಕ್ಷವಾಗಿ ಹುಡುಗಿ ಮದುವೆಯಾದ ಬಳಿಕ ಕೆಲಸಕ್ಕೆ ಹೋಗಲೇಬೇಕೆಂದು ಅವರು ಹೇಳಿದ್ದರು. ಸುಮಿತ್ರಾ ಅವರ ಆನಂದಕ್ಕೆ ಪಾರವಿಲ್ಲದಂತಾಯಿತು. ಮದುವೆಗೂ ಹೆಚ್ಚಿನ ಖರ್ಚು ಮಾಡಬೇಕೆಂದು ಅವರು ಹೇಳಿರಲಿಲ್ಲ. ಇಂತಹ ಸಂಬಂಧ ಸಿಗುವುದೇ ವಿರಳ. ಸಿಕ್ಕಿದ ಸಂಬಂಧವನ್ನು ಬಿಡುವುದು ಮೂರ್ಖತನ ಎಂದುಕೊಂಡರು. ಅಲ್ಲದೆ ಅವರು ಮಂಗಳೂರಿನವರೇ ಆದ್ದರಿಂದ ತಮ್ಮ ಕಡೆಯವರೇ ಎಂಬ ಭಾವನೆ ಅವರಿಗೆ. ನಿಮಗೆ ಈ ಸಂಬಂಧ ಒಪ್ಪಿಗೆ ಇರಬಹುದು ಅಂತ ಭಾವಿಸ್ತೀನಿ, ನಾವಿನ್ನು ಹೊರಡೋಡ್ವಾ ಎಂದು ತಮ್ಮ ಮಗ ಮತ್ತು ಗಂಡನ ಬಳಿ ಕೇಳಿದರು. ಕಮಲಾ. ಸುಮಿತ್ರಮ್ಮನವರು ಈ ಸಂತೋಷದಲ್ಲಿ ತಮ್ಮ ಒಪ್ಪಿಗೆಯನ್ನು ಕೊಟ್ಟು ಬಿಟ್ಟಿದ್ದರು. ಆಗ ಅವರಿಗೆ ಮಗಳನ್ನು ಕೇಳಬೇಕೆಂಬ ಯೋಚನೆಯೇ ಬರಲಿಲ್ಲ.
ಅವರ ದೊಡ್ಡಾಳಿಯ ವರದಕ್ಷಿಣೆ ಡಿಮಾಂಡ್ ಮಾಡಿ ತೆಗೆದುಕೊಂಡಿದ್ದ. ಈಗಲೂ ಕೇಳುತ್ತಿದ್ದ. ಇವರು ಏನು ಬೇಡ ಎಂದಾಗ ಸುಮಿತ್ರಾ ಅವರಿಗೆ ಪರಮಾನಂದವಾಗಿತ್ತು. ಹೇಗಿದ್ದರೂ ಸಮನ್ವಿ ತಮ್ಮ ಮಾತನ್ನು ತೆಗೆದುಹಾಕುವುದಿಲ್ಲ, ಖಂಡಿತ ಒಪ್ಪುತ್ತಾಳೆ ಎಂಬ ಭಾವನೆ ಅವರದು. ಇಲ್ಲಿ ತಮಗಾರೂ ಪರಿಚಯದವರಿಲ್ಲ. ಆದರೂ ಇಷ್ಟು ಬೇಗ ಸಮನ್ವಿಯ ಮದುವೆ ನಿಶ್ಚಯವಾಗುತ್ತದೆ ಎಂದು ಅವರು ಕನಸು ಮನಸ್ಸಿನಲ್ಲೂ ಎಣಿಸಿರಲಿಲ್ಲ. ಹೆಚ್ಚಿನ ದುಡ್ಡೇನೂ ಖರ್ಚಾಗುವುದಿಲ್ಲ. ಆದ್ದರಿಂದ ಮದುವೆಯನ್ನು ಆದಷ್ಟು ಬೇಗ ಮಾಡಿ ಮುಗಿಸಿಬಿಡಬೇಕು ಎಂದು ತೀರ್ಮಾನಿಸಿದರು. ನಮ್ದೇನೂ ಅಭ್ಯಂತರ ಇಲ್ಲ. ಈ ಮದುವೆಗೆ ನಮಗೆ ಒಪ್ಪಿಗೆ ಇದೆ. ಸಮನ್ವಿ ಬಂದ್ಮೇಲೆ ಅವಳಿಗೊಂದು ಮಾತು ತಿಳಿಸ್ತೀನಿ ಎಂದರು. ವಿಮಲಮ್ಮನವರಿಗೂ ಸಂತೋಷವಾಯಿತು. ತಾನು ಹಾಕಿದ ಸಂಧಾನ ಸಫಲವಾಯಿತು ಎಂಬ ಭಾವನೆ ಅವರಿಗೆ. ವಿಮಲಾ ಅವರು ತಮ್ಮ ಮನೆಯಲ್ಲಿದ್ದ ಕೊಬ್ಬರಿ ಮಿಠಾಯಿಯನ್ನು ಎಲ್ಲರಿಗೂ ಹಂಚಿದರು. ಸುಮಿತ್ರಾ ಅವರ ಕೈಯಲ್ಲಿ ಸಮನ್ವಿಗೂ ಕೊಬ್ಬರಿ ಮಿಠಾಯಿಯನ್ನು ಕೊಟ್ಟು ಕಳಿಸಿದ್ದರು. ಸುಮಿತ್ರಾ ಅವರು ಮಗಳಿಗೆ ಈ ಸಿಹಿ ಸುದ್ದಿಯನ್ನು ಹೇಳಲು ಕಾತುರದಿಂದ ಕಾಯುತ್ತಿದ್ದರು. ಸುಮಿತ್ರಾ ಅವರು ತಂದ ಸಿಹಿ ಸುದ್ದಿ ಮತ್ತು ಸ್ವೀಟು ಸಮನ್ವಿಗೆ ಕಹಿಯಾಗುತ್ತದೆ ಎಂದು ಅವರು ಕನಸಲ್ಲೂ ಊಹಿಸಿರಲಿಲ್ಲ. ಅವರಿಂದು ಅತ್ಯಂತ ಸಂತೋಷದಿಂದ ಮಗಳ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು. ಸಮನ್ವಿ ಅಂದು ಸಂಜೆ 7:15 ಗಂಟೆಗೆ ಮನೆಗೆ ತಲುಪಿದ್ದಳು. ಮಗಳು ಮನೆಗೆ ಬರುತ್ತಿದ್ದಂತೆ ಅವರು ಅವಳ ಬಾಯಿಗೆ ಕೊಬ್ಬರಿ ಮಿಠಾಯಿಯನ್ನು ಹಾಕಿದರು. ಇಂದು ಶುಭ ಶುಕ್ರವಾರ. ತಾಯಿ ಏನು ಹೇಳುತ್ತಿದ್ದಾರೆ ಎಂಬುದು ಸಮನ್ವಿಗೆ ತಿಳಿದಿರಲಿಲ್ಲ. ಇಷ್ಟು ಖುಷಿಯಾಗಿರಬೇಕಾದರೆ ಏನಿರಬಹುದು ಎಂದು ಯೋಚಿಸುತ್ತಿದ್ದಳು. ಸುಮಿತ್ರಾ ಅವರೇ ಹೇಳಿದರು, ನಿನ್ನ ಮದುವೆ ಮಾತುಕತೆ ಮುಂದುವರಿಸಿದ್ದೀವಿ. ಇವತ್ತು ವಿಮಲಾ ಆಂಟಿ ಮನೆಯಲ್ಲಿ ಈ ಬಗ್ಗೆ ಮಾತುಕತೆ ನಡೆದಿದೆ. ಹುಡುಗನ ಕಡೆಯವರು ಒಪ್ಪಿದ್ದಾರೆ. ಅಲ್ಲದೆ ಈ ಜಾತಕನೂ ಕೂಡಿ ಬರುತ್ತೆ ಅಂತ ಹೇಳಿದ್ದಾರೆ. ನೀನು ನನ್ನ ಮಾತು ತೆಗೆದು ಹಾಕಲ್ಲ ಎಂಬ ನಂಬಿಕೆಯ ಮೇಲೆ ನಮ್ಮ ಕಡೆಯಿಂದ ನಾನು ಆಗ್ಲೇ ಒಪ್ಪಿಗೆ ತಿಳಿಸಿ ಆಯಿತು. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋಣ ಅಂತ ಹೇಳಿದ್ದಾರೆ. ಸಮನ್ವಿಗೆ ಬರಸಿಡಿಲು ಬಡಿದಂತಾಯಿತು. ಅವಳು ಮದುವೆಯಾಗುವ ಹುಡುಗಿ. ಅವಳನ್ನು ಒಂದು ಮಾತು ಕೇಳದೆ ತಾಯಿ ಒಪ್ಪಿಗೆ ಕೊಟ್ಟು ಬಂದಿದ್ದರು. ಈಗ ಅವಳ ಮದುವೆ ಬೇಡ ಎಂದರೆ ತಾಯಿಗೆ ಅಸಮಾಧಾನವಾಗುತ್ತದೆ. ಈ ಮದುವೆಗೆ ಒಪ್ಪಲು ಅವಳು ಸುತರಾಂ ಸಿದ್ಧಳಿರಲಿಲ್ಲ. ಒಲ್ಲದ ಮದುವೆ ಅವಳಿಗೆ ಬೇಡ ಎಂಬುದೇ ಅವಳ ಅಭಿಪ್ರಾಯ. ಅವಳು, ಅಮ್ಮ, ನನಗೆ ಈ ಮದುವೆ ಬೇಡ, ನನಗೆ ಇಷ್ಟ ಇಲ್ಲ ಎಂದಳು. ನೋಡು, ನಮಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಈ ಜನ್ಮದಲ್ಲಿ ಸಿಗಲ್ಲ. ಈ ಮದುವೆಗೆ ಒಪ್ಕೋ. ಜಾತಕ ಅನುಕೂಲವಿದೆ. ಅಲ್ಲದೆ ಕಮಲಾ ಅವರು ನಿನ್ನನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳೋಕೆ ಒಪ್ಕೊಂಡಿದ್ದಾರೆ. ಆದ್ದರಿಂದ ಹಿರಿಯವರ ಒಪ್ಪಿಗೆ ಸಿಕ್ಕಂತಾಗಿದೆ. ವರದಕ್ಷಿಣೆ ವರೋಪಚಾರ ಅಂತ ಏನೂ ಕೇಳಿಲ್ಲ. ಹೇಗೂ ನೀನು ಮಾಡಿರುವ ಸಾಲವನ್ನು ನಿನ್ನ ತಿಂಗಳ ಸಂಬಳದಲ್ಲಿ ತೀರಿಸಿಕೊಂಡ್ರೆ ಆಯಿತು. ಆ ತೊಂದರೆನೂ ಇಲ್ಲ. ಈಗ ನೀನು ಮದುವೆಗೋಸ್ಕರ ದುಡ್ಡು ಹೊಂದಿಸೋ ಅವಶ್ಯಕತೆ ಕೂಡ ಇಲ್ಲ. ತುಂಬ ಸಿಂಪಲ್ಲಾಗಿ ಮದುವೆ ಮಾಡಿದರೆ ಆಯಿತು. ಅವರು ತನ್ನ ದುಡ್ಡಿಗೋಸ್ಕರ ಮದುವೆಯಾಗುತ್ತಿದ್ದಾರೆ ಎಂಬುದು ಅವಳಿಗೆ ಗೊತ್ತಾಗಿತ್ತು. ಈ ಮದುವೆಗೆ ತಾನು ಒಪ್ಪಿಗೆ ನೀಡಲಿ ಎಂಬುದು ತನ್ನ ತಾಯಿಯ ಆಸೆಯೂ ಇದ್ದಂತೆ ಕಾಣುತ್ತಿತ್ತು ಅವಳಿಗೆ. ಅವರ ಸಮಾಧಾನಕ್ಕೋಸ್ಕರ ತಾನು ಈ ಮದುವೆಯಾದರೆ ತನ್ನ ಕೊರಳಿಗೆ ತಾನೇ ಕುಣಿಕೆ ಬಿಗಿದುಕೊಂಡಂತೆ. ತಾಯಿ ಈಗಾಗಲೇ ಮದುವೆಯ ಬಗ್ಗೆ ಕನಸು ಕಾಣುವಂತಿದೆ. ತಾಯಿಗೆ ತಾನು ಈಗಲೇ ತಿಳಿಸಿ ಹೇಳಬೇಕು ಎಂದುಕೊಂಡಳು. ಆದರೆ ಸಮನ್ವಿಗೆ ಇದು ಒಲ್ಲದ ಮದುವೆ ಎಂಬ 3 ಅಕ್ಷರ ಬರುತ್ತಿದ್ದಂತೆ ಅವಳ ಕಣ್ಣ ಮುಂದೆ ಬರುತ್ತಿದ್ದುದು ಸಮರ್ಥ್ ಮಾತ್ರ. ಆದರೆ ಅವನು ತುಂಬ ಶ್ರೀಮಂತ. ಸಮನ್ವಿ ಅವಳಾಗಿ ಈ ವಿಷಯವನ್ನು ಸಮರ್ಥ್ ಬಳಿ ಪ್ರಸ್ತಾಪ ಮಾಡಲು ಅವಳಿಂದ ಸಾಧ್ಯವೇ ಇರಲಿಲ್ಲ. ಅವನು ಇನ್ನೂ 1 ವರ್ಷ ತಾನು ಮದುವೆಯಾಗುವುದಿಲ್ಲ ಎಂದು ಹೇಳಿದ್ದ. ಅವನು ಆಕಾಶವಾದರೆ ಅವಳು ಭೂಮಿ. ತಾನು ಸಮರ್ಥ್ನನ್ನು ಪ್ರೀತಿಸುತ್ತಿರುವುದಾಗಿ ತಾಯಿಯ ಬಳಿಯೂ ಹೇಳಿಕೊಳ್ಳಲು ಅವಳಿಗೆ ಸಂಕೋಚವಾಗುತ್ತಿತ್ತು. ತಾಯಿಗೆ ಇನ್ನಿಲ್ಲದ ರೀತಿ ತಿಳಿ ಹೇಳಲು ಪ್ರಯತ್ನಪಟ್ಟಳು ಸಮನ್ವಿ. ಆಫೀಸಿಗೆ ಬಂದು ರಾಕೇಶ್ ವಿಚಾರಿಸಿದ ವಿಷಯವನ್ನೆಲ್ಲ ಸಮನ್ವಿ ತಾಯಿಗೆ ತಿಳಿಸಿದಳು. ಅಮ್ಮ, ಅವರು ಮದುವೆ ಮಾತುಕತೆ ಮುಂದುವರಿಸಬೇಕಾದರೆ ನಮ್ಮ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾರೆ. ಇತ್ತ ವರದಕ್ಷಿಣೆ ಬೇಡ, ತಾವು ಉದಾರಿಗಳು ಎಂದು ತೋರಿಸುತ್ತಾ ಅತ್ತ ನನ್ನ ತಿಂಗಳ ಸಂಬಳದ ಮೇಲೆ ಕಣ್ಣು ಹಾಕಿದ್ದಾರೆ. ಇದಕ್ಕೆ ನನ್ನಲ್ಲಿ ನಾವು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂತ ಸ್ಯಾಲರಿ ಸರ್ಟಿಫಿಕೇಟ್ ತೋರಿಸ್ಬೇಕು ಅಂತ ಅಂದರು. ನಾನು ಈ ಮದುವೆ ಮಾಡಿಕೊಂಡ್ರೆ ಸುಖವಾಗಿ ಇರ್ತೀನಿ ಅನ್ಸುತ್ತಾ ನಿಂಗೆ? ಈ ಮದುವೆ ನನಗೆ ಇಷ್ಟವಿಲ್ಲಮ್ಮ. ದಯವಿಟ್ಟು ನೀನು ನನ್ನ ಬಲವಂತ ಮಾಡಬೇಡ ಎಂದು ಹೇಳಿದಳು ಸಮನ್ವಿ. ಸುಮಿತ್ರಾ ಅವರು ತಮ್ಮ ಅಸಮಾಧಾನವನ್ನು ಪ್ರದರ್ಶಿಸತೊಡಗಿದರು. ನೀನು ಹೀಗೆ ಅಂದರೆ ಹೇಗಮ್ಮ? ನನಗೆ ಗಂಡು ಹುಡುಕಿಕೊಂಡು ಹೋಗುವ ಚೈತನ್ಯ ಇಲ್ಲ. ಅವರಾಗೆ ಹೆಣ್ಣು ಕೇಳಿಕೊಂಡು ಬಂದಿದ್ದಾರೆ. ಅಲ್ಲದೆ ನಮ್ಮ ಸ್ಥಿತಿಗತಿ ನೋಡಿ ಕೂಡ ಒಪ್ಪಿದ್ದಾರೆ. ನಮಗೆ ಗಂಡು ದಿಕ್ಕಿಲ್ಲ. ನಿನಗೂ ವಯಸ್ಸು 23 ಕಳೀತು ಅಲ್ವಾ? ನಮ್ಮಂಥವರಿಗೆ ಇದಕ್ಕಿಂತ ಒಳ್ಳೆ ಸಂಬಂಧ ಎಲ್ಲಿ ಸಿಗುತ್ತೆ? ಕಷ್ಟನೋ ಸುಖನೋ ಸ್ವಲ್ಪ ಅನುಸರಿಸಿಕೊಂಡು ಹೋಗಬೇಕಮ್ಮ. ನಾನೇನು ಈ ಮದುವೆಯ ಮಾತುಕತೆಯನ್ನು ಮುಂದುವರಿಸೋಣ ಅಂತಿದ್ದೀನಿ. ನನ್ನ ಮೇಲೆ ಪ್ರೀತಿ ಇದ್ದರೆ ಬೇಡ ಅಂತ ಹೇಳಬೇಡ ಎಂದರು. ಸಮನ್ವಿ ಅದಕ್ಕುತ್ತರಿಸಿದಳು.
ಅವರು ಮದುವೆಗೆ ಒಪ್ಪಿಕೊಂಡ ಮಾತ್ರಕ್ಕೆ ದೊಡ್ಡ ಮನುಷ್ಯರು ಅಂತ ಅನ್ಕೋಬೇಡ. ಆದರೆ ಹಿಂದೆ ಇರೋದು ಹಣದ ದಾಹ. ಅದು ನಿಂಗೆ ಅರ್ಥ ಆಗ್ತಾ ಇಲ್ಲ. ನಿಂಗೂ ನನ್ನ ಮೇಲೆ ಪ್ರೀತಿ ಇದೆ ಅಂತ ಆದರೆ ನನ್ನ ಬಲವಂತ ಮಾಡಬೇಡ. ಈ ಮದುವೆಯಿಂದ ನಾನು ಸುಖವಾಗಿರಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಬಂದ ಮೊದಲನೇ ದಿನಾನೇ ನಮ್ಮನ್ನು ಅವಮಾನ ಮಾಡಿದ್ರು. ನಿಂಗದು ಮರ್ತು ಹೋಯ್ತಾ? ನನ್ನ ಮನಸ್ಸಿಗೆ ಒಪ್ಪಿಗೆಯಾದ ಅವ್ರನ್ನ ನಾನು ಮದುವೆ ಮಾಡ್ಕೋತೀನಿ, ಇವರನ್ನಲ್ಲ. ನೀನು ಬಲವಂತ ಮಾಡಿದರೆ ನಾನು ಈ ಜನ್ಮದಲ್ಲಿ ಮದುವೆನೇ ಆಗಲ್ಲ, ಹೀಗೆ ಇದ್ದು ಬಿಡ್ತೀನಿ ಎಂದಳು ಖಂಡಿತವಾಗಿ. ಆದರೆ ನಾನು ಆಗಲೇ ನಿನ್ನ ಮದುವೆಗೆ ಒಪ್ಪಿಗೆ ಕೊಟ್ಟುಬಿಟ್ಟಿದ್ದೀನಿ. ಅಮ್ಮನ ಮೇಲೆ ಒಂಚೂರಾದರೂ ಪ್ರೀತಿ ಇದ್ದರೆ ನೀನು ಈ ಮದುವೆಗೆ ಒಪ್ಕೋಬೇಕು ಎಂದರು ಸುಮಿತ್ರ. ಸಮನ್ವಿಗೆ ಬಿಸಿ ತುಪ್ಪವನ್ನು ಬಾಯಿಗೆ ಹಾಕಿಕೊಂಡು ಉಗಳಲು ಅಲ್ಲ ನುಂಗಲು ಅಲ್ಲ ಅಂತಹ ಪರಿಸ್ಥಿತಿ ಎದುರಿಸಬೇಕಾಗಿ ಬಂತು. ಈ ಮದುವೆಗೆ ಅವಳಿಗೆ ಮನಸ್ಸಿಲ್ಲ. ಅವಳಮ್ಮ ಒಪ್ಪಿಕೊಂಡಿದ್ದಾರೆ. ಈ ಸಮಸ್ಯೆಯಿಂದ ಹೊರಗೆ ಬರುವುದು ಹೇಗೆ? ಯೋಚಿಸಿದಷ್ಟು ಸಮಸ್ಯೆ ಜಟಿಲವಾದಂತೆ ಎನಿಸಿತು ಅವಳಿಗೆ. ಅಂದು ರಾತ್ರಿ ರಾಕೇಶ್ನಿಂದ ಕರೆ ಬಂದಿತ್ತು ಅವಳಿಗೆ. ನಾಳೆ ಸಂಜೆ ಹೊರಗೆ ತಿರುಗಾಡಲು ಹೋಗೋಣ ಎಂದು ಕರೆದಿದ್ದ ಅವಳನ್ನು. ಸುಮಿತ್ರ ಅವರಿಗೂ ಮಗಳು ಅವನೊಂದಿಗೆ ಹೊರಗೆ ತಿರುಗಾಡಲು ಹೋಗಲಿ ಎಂಬ ಆಸೆ ಇತ್ತು. ಅವಳು ತನ್ನ ಫೋನನ್ನು ಸ್ವಿಚ್ ಆಫ್ ಮಾಡಿ ಬಿಟ್ಟಿದ್ದಳು. ಇತ್ತ ಸಮರ್ಥ್ಗೆ ಅದು ಯಾವ ವಿಷಯವೂ ಗೊತ್ತಿರಲಿಲ್ಲ. ಅವನಿಗೂ ನಾಳೆ ಅವಳಿಂದ ಏನೋ ಕೆಲಸವಾಗಬೇಕಿತ್ತು. ಅದಕ್ಕಾಗಿ ಅವನು ಕರೆ ಮಾಡುತ್ತಲೇ ಇದ್ದ. ಆದರೆ ಅವಳ ಸೆಲ್ ಫೋನ್ ಸ್ವಿಚ್ ಆಫ್ ಆಗಿತ್ತು. ರಾಕೇಶ್ ಅವಳ ಮೊಬೈಲಿಗೆ ಕರೆ ಮಾಡುತ್ತಿದ್ದುದು ಸಮನ್ವಿಗೆ ಹಿಡಿಸಿರಲಿಲ್ಲ. ಆದ್ದರಿಂದ ಅವಳು ಸೆಲ್ ಫೋನನ್ನು ಸ್ವಿಚ್ ಆಫ್ ಮಾಡಿ ಕೂತಿದ್ದಳು. ಹಾಗಾದರೆ ಸಮನ್ವಿ ಸಮರ್ಥ್ ಜೊತೆ ಹೋಗುತ್ತಾಳಾ? ರಾಕೇಶ್ ಜೊತೆ ತಿರುಗಾಡಲು ಹೋಗುತ್ತಾಳಾ? ಅವಳು ತಾಯಿಯ ಬಲವಂತಕ್ಕೆ ಮಣಿದು ರಾಕೇಶ್ ನನ್ನ ಮದುವೆಯಾಗುತ್ತಾಳಾ? ರಾಕೇಶ್ ನನ್ನ ಮದುವೆ ಆಗದಿದ್ದಲ್ಲಿ ಅವಳು ತಾಯಿಗೆ ಅವಮಾನ ಮಾಡಿದಂತಾಗುತ್ತದೆ. ಅದು ಅವಳಿಗೂ ಇಷ್ಟವಿಲ್ಲ. ಹಾಗಂತ ಒಲ್ಲದ ಮದುವೆಯಾಗಲು ಅದೂ ಇಷ್ಟವಿಲ್ಲ. ಇಂದು ಸಮನ್ವಿಗೆ ವಹಿಸಿದ ಕೆಲಸವನ್ನು ಸರಿಯಾಗಿ ಮಾಡಿರಲಿಲ್ಲ. ಆದ್ದರಿಂದ ಅವಳಿಗೆ ಅವಳ ಬಗ್ಗೆ ತುಂಬ ಬೇಸರವಾಗಿತ್ತು. ಅವಳ ಮನಸ್ಥಿತಿ ಸರಿಯಿಲ್ಲ. ಇದರಿಂದಾಗಿ ಕಂಪೆನಿಗೆ ತೊಂದರೆ ಆಗಬಾರದು ಎಂದು ಅವಳು ತನ್ನ ರಾಜೀನಾಮೆ ಪತ್ರವನ್ನು ರೆಡಿ ಮಾಡುತ್ತಾಳೆ. ಇತ್ತ ಸಮರ್ಥ್ ಅವಳು ಮಾಡಿದ ಕೆಲಸವನ್ನು ನೋಡಿ ತುಂಬ ಸಿಟ್ಟಾಗುತ್ತಾನೆ. ಅವನಿನ್ನೂ ಆಫೀಸ್ನಲ್ಲೇ ಇದ್ದ. ಎಷ್ಟು ಕರೆ ಮಾಡಿದರೂ ಸಂಪರ್ಕ ಸಾಧ್ಯವಾಗುತ್ತಿರಲಿಲ್ಲ. ಸುಮಿತ್ರ ಅವರ ಫೋನ್ ನಂಬರ್ ಅವನ ಬಳಿ ಇರಲಿಲ್ಲ. ಅವಳ ಮಾಡಿದ ತಪ್ಪನ್ನು ಅವಳ ಕೈಯಲ್ಲೇ ಸರಿಪಡಿಸಬೇಕು ಎಂದು ಅವಳಿಗೆ ಕರೆ ಮಾಡುತ್ತಲೇ ಇದ್ದ. ಅವಳು ಮಾಡಿದ ತಪ್ಪನ್ನು ಅವಳ ಕೈಯಲ್ಲೇ ಸರಿಪಡಿಸಬೇಕೆಂಬ ಹಠಕ್ಕೆ ಬಿದ್ದಿದ್ದಾನೆ ಸಮರ್ಥ್. ಪಾಪ ಸಮನ್ವಿಗೆ ಅವಳ ಪರ್ಸನಲ್ ಲೈಫ್ನಲ್ಲಿ ಒಲ್ಲದ ಮದುವೆ ಆಗಬೇಕಾದ ಪರಿಸ್ಥಿತಿ. ತುಂಬ ದುಃಖದಲ್ಲಿದ್ದಾಳೆ ಇಂದು. ಸಮರ್ಥ್ ಕೂಡ ಅವಳನ್ನು ಬೈಯಲೆಂದೇ ಅವಳನ್ನು ಹುಡುಕಿಕೊಂಡು ಅವಳ ಮನೆಗೆ ಬರುತ್ತಿದ್ದಾನೆ. ರಾತ್ರಿ 9 ಅವಳ ಮನೆ ಕರೆಗಂಟೆ ಸದ್ದಾಯಿತು. ಸುಮಿತ್ರ ಅವರು ಬಾಗಿಲು ತೆರೆದರು. ಅವರ ಯೋಗಕ್ಷೇಮವನ್ನು ವಿಚಾರಿಸಿದ. ಅವರಿಂದು ತುಂಬ ಸಂತೋಷವಾಗಿದ್ದರು. ಅವನಿಗೂ ಕೊಬ್ಬರಿ ಮಿಠಾಯಿಯನ್ನು ಕೊಟ್ಟು ತಮ್ಮ ಮಗಳ ಮದುವೆ ನಿಶ್ಚಯವಾಗಿರುವ ವಿಷಯವನ್ನು ತಿಳಿಸಿದರು. ಸಮನ್ವಿ ಎಲ್ಲಿದ್ದಾಳೆ ಆಂಟಿ ಕೇಳಿದ. ಇಂದವಳು ನಿದ್ದೆ ಮಾಡಿದ್ದರೂ ಎಬ್ಬಿಸಿ ಕೆಲಸ ಮಾಡಿಸುತ್ತೇನೆ ಎಂಬಷ್ಟು ಸಿಟ್ಟಿನಿಂದ ಬಂದಿದ್ದ ಸಮರ್ಥ್. ಅವರು ರೂಮಿನತ್ತ ಕೈ ತೋರಿಸಿದರು. ರೂಮ್ ಬಾಗಿಲು ಹಾಕಿತ್ತು. ಸುಮಿತ್ರ ಅವರು ಎಷ್ಟು ಕರೆದರೂ ಸಮನ್ವಿ ರೂಮಿನ ಬಾಗಿಲು ತೆರೆಯಲಿಲ್ಲ. ಅವಳು ರೂಮಿನಲ್ಲಿ ಅಳುತ್ತಾ ಮಲಗಿದ್ದಳು. ಅವಳಿಗೆ ಸಮರ್ಥ್ ಬಂದ ವಿಷಯ ಗೊತ್ತಾಗಿರಲಿಲ್ಲ. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.